ಇತ್ತ ಏಷ್ಯಾ ಕಪ್ ಭಾರತ ಪಾಕ್ ಪಂದ್ಯಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಭಾರತ ಹಾಗೂ ಪಾಕ್ ನಡುವೆ 7 ತಿಂಗಳ ಬಳಿಕ ಈಗ ದೊಡ್ಡ ಮಟ್ಟದಲ್ಲಿ ಸೆಣಸಾಟ ನಡೀತಾ ಇದೆ. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿಯಲ್ಲಿ ಪೂಜೆಯನ್ನು ನಡೆಸಲಾಗ್ತಾ ಇದೆ. ಪಾಕ್ ಭಾರತದ ವಿರುದ್ಧ ಸೆಣಸಾಟ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಭಾರತ ಗೆಲ್ಲಲಿ ಅಂತ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಟೀಂ ಇಂಡಿಯಾ ಆಟಗಾರರ ಫೋಟೋವನ್ನು ಹಿಡಿದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಈಡ್ಗಾಯಿ ಕೂಡ ಹೊಡೆದು ಅಲ್ಲಿ ಶುಭ ಕೋರಿದ್ದಾರೆ ಕ್ರೀಡಾಭಿಮಾನಿಗಳು. ಒಂದು ಕಡೆ ಗೇಮ್ ಆಡೋದೇ ಬೇಡ, ಇದನ್ನ ನೋಡೋದೇ ಬೇಡ ಅನ್ನುವಂಥ ಆಕ್ರೋಶಗಳು ಒಂದು ಕಡೆ ವ್ಯಕ್ತವಾಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನೇ ಆಗಲಿ ಭಾರತ ಪಾಕ್ ನಡುವೆ ಇಲ್ಲಿ ಯುದ್ಧ ನಡೀತಾ ಇರೋದ್ರಿಂದ, ಅಂದರೆ ದೊಡ್ಡ ಮಟ್ಟದಲ್ಲಿ ಸೆಣಸಾಟ ನಡೀತಾ ಇರೋದ್ರಿಂದಾಗಿ ನಮ್ಮ ಭಾರತ ಜಯಶಾಲಿಯಾಗಿ ಗೆದ್ದು ಬೀಗಲಿ ಅಂತ ವಿಶೇಷವಾಗಿ ಕ್ರಿಕೆಟ್ ಅಭಿಮಾನಿಗಳು ಪೂಜೆ ಪುನಸ್ಕಾರವನ್ನು ನಡೆಸ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಅಲ್ಲಿ ಕ್ರಿಕೆಟ್ ಪ್ರೇಮಿಗಳು ಅವರ ಭಾವಚಿತ್ರಗಳನ್ನು ಹಿಡಿದು ಈಡಿಗಾಯನ್ನು ಒಡೆದು ದೇವರಲ್ಲಿ ವಿಶೇಷವಾದಂಥ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ವಿಜಯಲಕ್ಷ್ಮಿ ಕೃಪಾ ಕಟಾಕ್ಷ ಬಲ ಸಿದ್ಧಿರಸ್ತು. ದೇವ್ರ ಹತ್ರ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಬಯಸ್ಲಿ, ಮತ್ತೆ ಕಪ್ ಗೆದ್ಕೊಂಡು ನಮ್ ಇದಕ್ಕೆ ಅದೇ ಯಾವಾಗ್ಲೂ ಹೇಳ್ದಂಗೆ ಈ ಸಲ ಕಪ್ ನಮ್ದೇ ಆಗ್ಲಿ. ಸೊ ಆಲ್ ದ ಬೆಸ್ಟ್ ಹೇಳ್ತೀವಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈ ಸಲ ಕಪ್ ನಮ್ದೇ ಬಿಡಿ. ಆಸ್ ಯೂಶುವಲ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಸ್ ಯೂಶುವಲ್ ಟೀಮ್ ಇಂಡಿಯಾ ಕ್ಯಾಪ್ಟನ್. ಸೊ ವಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಪ್ಲೇಯರ್ಸ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ವಿ ವಿಶ್ ಯು ಆಲ್ ದ ಬೆಸ್ಟ್. ಇತ್ತ ಪಾಕ್ ವಿರುದ್ಧ ಭಾರತ ಗೆದ್ದು ಜಯಬೇರಿಯನ್ನ ಬಾರಿಸಲಿ ಅಂತ ಶುಭ ಹಾರೈಕೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಭಾರತಕ್ಕೆ ವಿಶ್ ಮಾಡಿದ್ದಾರೆ ಕ್ರಿಕೆಟ್ ಅಕಾಡೆಮಿ ಕ್ರಿಕೆಟರ್ಸ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿರುವಂತಹ ಅಕಾಡೆಮಿ ಇದು. ಇನ್ನು ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದೇ ಗೆಲ್ಲುತ್ತೆ ಎನ್ನುವಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಯಾ 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 ಅಂತ ಘೋಷಣೆಯನ್ನ ಕೂಗೋದ್ರ ಮೂಲಕ ಭಾರತ ತಂಡಕ್ಕೆ ಶುಭ ಹಾರೈಕೆಗಳ ಮಹಾಪೂರ್ವೆ ಹರಿದು ಬರುತ್ತದೆ. India!